ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಂಗಳೂರಲ್ಲಿ ಮಗಳು ಮತ್ತು ಆಕೆಯ ಪ್ರಿಯಕರ ಜೊತೆಗೆ ಆತನ ಸ್ನೇಹಿತರು ಸೇರಿ ಓರ್ವ ಮಹಿಳೆಯನ್ನ ಕೊಲೆ ಮಾಡಿರುವಂತಹ ಘಟನೆ ಉತ್ತರಹಳ್ಳಿಯಲ್ಲಿ ನಡೆದಿರುವಂಥದ್ದು. ಸದ್ಯಕ್ಕೆ ನಾನೀಗ ಘಟನೆ ನಡೆದಂತಹ ಸ್ಥಳದಲ್ಲಿದ್ದೀನಿ. ಶನಿವಾರ ಸಂಜೆ ಇದೇ ಒಂದು ಮನೆಯ ಮೂರತಸ್ಸಿನ ಕಟ್ಟಡ ಏನಿದೆ, ಈ ಕಟ್ಟಡದ 2ನೇ ಫ್ಲೋರ್ನಲ್ಲಿ ವಾಸವಾಗಿದ್ದ ನೇತ್ರಾವತಿ ಎಂಬ 34 ವರ್ಷದ ಮಹಿಳೆಯನ್ನ ಆಕೆಯ ಪುತ್ರಿ, ಅಪ್ರಾಪ್ತಿಯಾಗಿರುವ ಪುತ್ರಿ ಮತ್ತು ಅಪ್ರಾಪ್ತ ಪ್ರಿಯಕರ ಜೊತೆಗೆ ಅಪ್ರಾಪ್ತ ಸ್ನೇಹಿತರೆಲ್ಲ ಸೇರಿ ಕೊಲೆಯನ್ನು ಮಾಡಿರುವಂಥದ್ದು. ಶನಿವಾರ ಅಂದರೆ ಈ ನೇತ್ರಾವತಿ ಮಗಳಿಗೆ ಒಬ್ಬ ಲವರ್ ಇರ್ತಾನೆ. ಆ ಲವರ್ ಜೊತೆ ಆಗಾಗ ಆಕೆ ಮನೆಗೆ ಬರ್ತಿರ್ತಾಳೆ. ಆದರೆ ಈ ವಿಚಾರವಾಗಿ ನೇತ್ರಾವತಿ ಮತ್ತು ಮಗಳಿಗೂ ಸಹ ಗಲಾಟೆ ಆಗ್ತಾ ಇರುತ್ತೆ. ಶನಿವಾರವೂ ಕೂಡ ಮಗಳು ಮನೆಗೆ ಆಕೆಯ ಪ್ರಿಯಕರ ಜೊತೆಗೆ ಆತನ ಸ್ನೇಹಿತರನ್ನು ಕರ್ಕೊಂಡು ಬಂದಾಗ ಮಲಗಿದ್ದಂತಹ ನೇತ್ರಾವತಿಗೆ ಎಚ್ಚರ ಆಗಿ ಗಲಾಟೆ ಆಗುತ್ತೆ. ಈ ಗಲಾಟೆ ವೇಳೆ ಎಲ್ಲರೂ ಅಪ್ರಾಪ್ತರು 5 ಜನ ಆರೋಪಿಗಳು ಸಹ ಸೇರಿ ಆಕೆಯ ಬಾಯಿಯನ್ನು ಬಲವಂತವಾಗಿ ಮುಚ್ಚುತ್ತಾರೆ. ಬಳಿಕ ಆಕೆಯ ಕುತ್ತಿಗೆಗೆ ಟವಲ್ನಿಂದ ಬಿಗಿದು ಆಕೆಯನ್ನ ಕೊಲೆಯನ್ನ ಮಾಡ್ತಾರೆ. ಬಳಿಕ ಎಲ್ಲರೂ ಗಾಬರಿಯಾಗಿ ಆಕೆಯ ಕೊಲೆ ಏನಿರುತ್ತೆ ಅದನ್ನ ಅಂತ ಹೇಳಿ ಬಿಂಬಿಸಬೇಕು ಅಂತ ಪ್ಲಾನ್ ಅನ್ನ ಮಾಡ್ತಾರೆ. ಆ ಪ್ಲಾನ್ ಪ್ರಕಾರ ಆಕೆಯ ಕುತ್ತಿಗೆಗೆ ಸೀರೆಯನ್ನ ಬಿಗಿದು ಫ್ಯಾನಿಗೆ ನೇತಾಕಿ ಮಗಳ ಸಮೇತ ಎಲ್ಲರೂ ಸಹ ಮನೆಯಿಂದ ಎಸ್ಕೇಪ್ ಆಗ್ತಾರೆ. ಭಾನುವಾರ ಮತ್ತು ಸೋಮವಾರ ನೇತ್ರಾವತಿ ಅವರ ಅಕ್ಕ ಕರೆ ಮಾಡಿದಾಗ ನೇತ್ರಾವತಿ ಆಗಲಿ ಅಥವಾ ಆಕೆಯ ಮಗಳಾಗಲಿ ಯಾರು ಸಹ ಕರೆಯನ್ನು ಸ್ವೀಕರಿಸಲ್ಲ. ಹೀಗಾಗಿ ಆಕೆಗೆ ಡೌಟ್ ಬಂದು ಮನೆಯ ಬಳಿ ಬಂದು ಪರಿಶೀಲನೆ ಮಾಡಿದಾಗ ಕಿಟಕಿ ಮುಖಾಂತರ ನೋಡಿದಾಗ ನೇತ್ರಾವತಿ ಸ್ಥಿತಿಯಲ್ಲಿ ಇರುವುದು ಪತ್ತೆಯಾಗುತ್ತೆ. ಬಳಿಕ ಸುಬ್ರಹ್ಮಣ್ಯಪುರ ಪೊಲೀಸರಿಗೆ ಮಾಹಿತಿಯನ್ನು ನೀಡಿದಾಗ ಸೋಮವಾರ ಪೊಲೀಸರು ಸಹ ಬಂದು ಇದೊಂದು ಆಗಿರ್ಬೋದು ಅಂತ ಹೇಳಿ ಒಂದು ಅನುಮಾನಾಸ್ಪದ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡ್ತಾ ಇರ್ತಾರೆ. ಇದೇ ವೇಳೆ ಮಗಳು ಅಂತ್ಯ ಸಂಸ್ಕಾರಕ್ಕೂ ಕೂಡ ಬರಲ್ಲ. ಹೀಗಾಗಿ ನೇತ್ರಾವತಿ ಅವರ ಅಕ್ಕ ಮಗಳು ಅಂದರೆ ನೇತ್ರಾವತಿ ಅವರ ಮಗಳು ಮಿಸ್ಸಿಂಗ್ ಆಗಿದ್ದಾರೆ ಅಂತ ಹೇಳಿ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಬುಧವಾರ ದೂರನ್ನು ನೀಡ್ತಾರೆ. ಆ ದೂರಲ್ಲಿ ಸ್ವಲ್ಪ ಪೊಲೀಸರಿಗೆ ಇನ್ನಷ್ಟು ಡೌಟ್ ಬರುತ್ತೆ. ಹೀಗಾಗಿ ಆಕೆಯ ಕಾಲ್ ಡೀಟೇಲ್ಸ್ ಅನ್ನು ತೆಗೆದು ಪರಿಶೀಲನೆ ಮಾಡಿದಾಗ ನೇತ್ರಾವತಿ ಮಗಳು ಒಬ್ಬ ಹುಡುಗನ ಜೊತೆ ಹೆಚ್ಚಾಗಿ ಕಾಂಟ್ಯಾಕ್ಟ್ ಅಲ್ಲಿ ಇರೋದು ಗೊತ್ತಾಗುತ್ತೆ. ಬಳಿಕ ಆತನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದಾಗ ಈ ಕೊಲೆಯ ವಿಚಾರವೆಲ್ಲ ಬಯಲಿಗೆ ಬರುತ್ತೆ. ಇದ್ರ ಜೊತೆಗೆ ಆಕೆ ಏನಿದ್ದಾಳೆ ನೇತ್ರಾವತಿ ಮಗಳು ಅಜ್ಜಿ ಮನೆಗೆ ಬರ್ತಾಳೆ. ನಿನ್ನೆ ಅಜ್ಜಿ ಮನೆಗೆ ಬಂದು ಇಲ್ಲೊಂದು ಯಾರೋ ಬಂದು ನನ್ನ ಸ್ನೇಹಿತರು ಬಂದು ಚಾಕುವನ್ನು ತೋರಿಸಿ ಈ ರೀತಿಯಾಗಿ ಕೊಲೆ ಮಾಡಿ ಎಸ್ಕೇಪ್ ಆಗಿರು, ನಾನು ಸಹ ಗಾಬರಿಯಿಂದ ಬೇರೆ ಎಲ್ಲ ಹೋಗಿದೆ ಅಂತ ಹೇಳಿ ಒಂದು ಕಥೆಯನ್ನು ಕಟ್ತಾಳೆ. ಆದರೆ ಅಷ್ಟೊತ್ತಿಗಾಗಲೇ ಪೊಲೀಸರಿಗೆ ಎಲ್ಲ ವಿಚಾರವೂ ಸಹ ಗೊತ್ತಾಗಿದೆ. ಹೀಗಾಗಿ ಐವರು ಅಂದರೆ ನೇತ್ರಾವತಿ ಮಗಳು ಮತ್ತು ಆಕೆಯ ಪ್ರಿಯಕರ ಜೊತೆಗೆ ಆತನ 3 ಸ್ನೇಹಿತರು ಎಲ್ಲರೂ ಸುಮಾರು 17-16 ವರ್ಷದ ಅಪ್ರಾಪ್ತರಾಗಿದ್ದಾರೆ. ಎಲ್ಲರನ್ನೂ ಸಹ ಈಗ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಜಗನ್ ಜೊತೆ ಪ್ರದೀಪ್ ಚಿಕ್ಕಾಟಿ, TV9 ಬೆಂಗಳೂರು.